ರಿಲಯನ್ಸ್ ಇಂಡಸ್ಟ್ರೀಸ್ ಬೋನಸ್ ಇಶ್ಯೂ ಮಾಡಿದೆ. 1:1 ರೇಷಿಯೋದಲ್ಲಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಬೋನಸ್ ಶೇರ್ ಇಶ್ಯೂ ಆಗುತ್ತೆ. ಇದರಿಂದ ತುಂಬಾ ಜನ ಖುಷಿ ಪಡ್ತಿದ್ದಾರೆ. ಆದರೆ ನಿಜವಾಗಿಯೂ ಬೋನಸ್ ಶೇರ್ ಇಶ್ಯೂ ಆದ್ರೆ ಅದರಿಂದ ನಿಮಗೆ ಆಗುವಂತಹ ಲಾಭ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡುವ ಪ್ರಯತ್ನವನ್ನ ಮಾಡೋಣ. ನಮಸ್ಕಾರ, ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ಆಶೀಶ್ ಸಾರಡ್ಕರ್. ಬೋನಸ್ ಇಶ್ಯೂ, ಸ್ಟಾಕ್ ಸ್ಪ್ಲಿಟ್ ಅಂತ ಹೇಳುವಂತಹದ್ದು ಎರಡೂ ಕೂಡ ಕಂಪನಿಗಳು ಆಗಾಗ ನಡೆಸುವಂತಹ ಒಂದು ಪ್ರಕ್ರಿಯೆ. ಈ ಎರಡೂ ಪ್ರಕ್ರಿಯೆಗಳು ನೋಡೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಂಡ್ರೂ ಕೂಡ ಅದರಿಂದ ಫೈನಲಿ ಆಗುವಂತಹ ರಿಸಲ್ಟ್ ಸ್ಟಾಕ್ ಹೋಲ್ಡರ್ಗೆ ಅಥವಾ ಶೇರ್ ಹೋಲ್ಡರ್ಗೆ ಒಂದೇ ರೀತಿಯಲ್ಲಿರುತ್ತೆ. ಈ ಎರಡರ ವ್ಯತ್ಯಾಸ ಏನು, ಯಾಕೆ ಕಂಪನಿಗಳು ಈ ಎರಡನ್ನು ಮಾಡ್ತಾವೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದನ್ನ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿಬಿಟ್ಟು ಸ್ಟಾಕ್ ಇಶ್ಯೂ ಮಾಡೋದು ಹೇಗೆ, ಯಾಕೆ ಶೇರ್ ಹೋಲ್ಡಿಂಗ್ ಕ್ಯಾಪಿಟಲ್ ಅಂತ ಹೇಳುವಂತಹದ್ದು ಬರುತ್ತೆ, ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ ಅಂತ ಹೇಳಿದ್ರೆ ಏನು, ಇಕ್ವಿಟಿ ಅಂತ ಹೇಳಿದ್ರೆ ಏನು, ಬೋನಸ್ ಇಶ್ಯೂ ಆದಾಗ ಏನಾಗುತ್ತೆ, ಸ್ಟಾಕ್ ಸ್ಪ್ಲಿಟ್ ಆದಾಗ ಏನಾಗುತ್ತೆ, ಎಲ್ಲವನ್ನ ನೋಡೋಣ. ಮೊದಲ ಪಾಯಿಂಟ್ ಇರುವಂತಹದ್ದು ಫೇಸ್ ವ್ಯಾಲ್ಯೂ ಆಫ್ ಅ ಸ್ಟಾಕ್ ಅಂತ ಹೇಳಿದ್ರೆ ಏನು ಅನ್ನೋದು. ಈಗ ಒಂದು ಕಂಪನಿ ತನ್ನ IPO ವನ್ನ ಮಾಡುತ್ತೆ ಅಂತ ಹೇಳಿದ್ರೆ, ಪಬ್ಲಿಕ್ ಲಿಸ್ಟಿಂಗ್ಗೆ ಅದು ಹೋಗುತ್ತೆ ಅಂತ ಹೇಳಿದ್ರೆ, ಆಗ ಅದು ಸೆಬಿಗೆ ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ DHRP ಅಂತ ಹೇಳುವಂತಹ ಒಂದು ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡುತ್ತೆ. ಈ ಡಾಕ್ಯುಮೆಂಟ್ ನಲ್ಲಿ ಕಂಪನಿ ಏನು ಮಾಡುತ್ತೆ, ಅದರ ಬಿಸ್ನೆಸ್ ಏನು, ಅವರ ಆನ್ಯುವಲ್ ರೆವೆನ್ಯೂ ಹೇಗಿತ್ತು, ಅವರ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ಗಳು ಹೇಗಿದ್ವು ಅನ್ನೋದನ್ನೆಲ್ಲ ಬರೆಯುತ್ತೆ. ಈ ಕಂಪನಿಯ ಪ್ರಮೋಟರ್ಗಳು ಯಾರು, ಅವರು ಮಾಡ್ತಾ ಇರುವಂತಹ ಬಿಸ್ನೆಸ್ಗಳು ಏನು, ಕಂಪನಿಯ ಮೇಲಿರುವಂತಹ ಕೇಸಸ್ ಲಿಟಿಗೇಷನ್ಸ್ ನಂತಹ ಏನಿದೆ, ಕಂಪನಿಗೆ ಇರುವಂತಹ ಅಡ್ವಾಂಟೇಜ್ ಏನು, ಕಂಪನಿಗೆ ಇರಬಹುದಾದಂತಹ ಡಿಸ್ಅಡ್ವಾಂಟೇಜ್ ಏನು, ಕಂಪನಿಯ ಮೇಲೆ ಇರುವಂತಹ ಕೇಸ್ಗಳು ಎಷ್ಟು, ಎಲ್ಲವನ್ನು ಲಿಸ್ಟ್ ಮಾಡುತ್ತೆ. ಹೀಗೆ ಲಿಸ್ಟ್ ಮಾಡುವಾಗ ತನ್ನ ಕಂಪನಿಯ ಶೇರ್ ಹೋಲ್ಡಿಂಗ್ ಹೇಗಿದೆ, ಇಕ್ವಿಟಿ ಹೇಗಿದೆ, ಶೇರ್ ಹೋಲ್ಡಿಂಗ್ ಕ್ಯಾಪಿಟಲ್ ಹೇಗಿದೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡುತ್ತೆ. ಈ ಶೇರ್ ಹೋಲ್ಡಿಂಗ್ ಕ್ಯಾಪಿಟಲ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅವರು ತಮ್ಮ ಕಂಪನಿಯ ಇಕ್ವಿಟಿ, ಫೇಸ್ ವ್ಯಾಲ್ಯೂ ಎಲ್ಲವನ್ನು ಡಿಸ್ಕಸ್ ಮಾಡ್ತಾರೆ. ಇದನ್ನ ನಾವೀಗ ನೋಡೋಣ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ತನ್ನ ಶೇರ್ ಹೋಲ್ಡಿಂಗ್ ಕ್ಯಾಪಿಟಲ್ ಅನ್ನ DHRP ಯಲ್ಲಿ, ನಮ್ಮ ಕಂಪನಿಯ ಓವರ್ ಆಲ್ ಇಕ್ವಿಟಿಯಲ್ಲಿ 10 ಲಕ್ಷ ಸ್ಟಾಕ್ಗಳು ಇದ್ದಾವೆ. ಈ 10 ಲಕ್ಷ ಸ್ಟಾಕ್ಗಳ ಪ್ರತಿಯೊಂದರ ಫೇಸ್ ವ್ಯಾಲ್ಯೂ 10 ರೂಪಾಯಿ ಅಂತ ಹೇಳಿದರೆ, ಶೇರ್ ಹೋಲ್ಡಿಂಗ್ ಕ್ಯಾಪಿಟಲ್ ಆಫ್ ದ ಕಂಪನಿ ಈಸ್ 10 ರೂಪಾಯಿ ಇಂಟು 10 ಲಕ್ಷ ಸ್ಟಾಕ್ಗಳು, ದಟ್ ಈಸ್ 1 crore. IPO ಬರ್ತಿದೆ. IPO ಬಂದಾಗ ನಾವು ಇದರಲ್ಲಿ 2 ಲಕ್ಷ ಶೇರ್ಗಳನ್ನ IPO ಮೂಲಕ ಆಫರ್ ಮಾಡ್ತಿದ್ದೀವಿ. ದಿಸ್ ಈಸ್ ಅನ್ ಆಫರ್ ಫಾರ್ ಸೇಲ್ ಅಂತ ಕಂಪನಿ ಹೇಳಿದ್ರೆ, ಈ 2 ಲಕ್ಷ ಶೇರ್ಗಳು ಪಬ್ಲಿಕ್ ಆಗಿ ನಿಮಗೆ IPO ಅಪ್ಲೈ ಮಾಡಿ ಪಡೆದುಕೊಳ್ಳುವಂತಹ ಅವಕಾಶಕ್ಕೆ ಸಿಗುತ್ತೆ ಅಂತ ಹೇಳುತ್ತೆ. ಇಲ್ಲಿ ಫೇಸ್ ವ್ಯಾಲ್ಯೂ ಅಂತ ಹೇಳುವಂತಹದ್ದು 10 ರೂಪಾಯಿ ಇತ್ತು. ಇದನ್ನ IPO ಇಶ್ಯೂ ಮಾಡಬೇಕಾದ್ರೆ ಕಂಪನಿ ಆಫರ್ ಮಾಡುವಂತಹ ಪ್ರೈಸ್ ಅಂತ ಹೇಳ್ತೀವಿ. ಈಗ ಇಲ್ಲಿಂದ ಮೇಲಕ್ಕೆ ಹೋಗಿ ವಾಟ್ ಈಸ್ ದ ಇಶ್ಯೂ ಪ್ರೈಸ್ ಅಂತ ಕೇಳಿದ್ರೆ, ಆಗ ಅವರು ಇನ್ನೊಂದು ದೊಡ್ಡ ವ್ಯಾಲ್ಯೂ ಅನ್ನ ಹೇಳ್ತಾರೆ. 200 ರೂಪಾಯಿ, 300 ರೂಪಾಯಿ ಅಂತ ಹೇಳುವಂತಹದ್ದು ಇಶ್ಯೂ ಪ್ರೈಸ್ ಬರುತ್ತೆ. ಲಿಸ್ಟಿಂಗ್ ಪ್ರೈಸ್ 400, 500 ಅಥವಾ 300, 100 ಹೀಗೆ ಬರಬಹುದು. ಇಶ್ಯೂ ಪ್ರೈಸ್ಗೂ ಫೇಸ್ ವ್ಯಾಲ್ಯೂಗೂ ಯಾವುದೇ ಸಂಬಂಧ ಇರೋದಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಫೇಸ್ ವ್ಯಾಲ್ಯೂಗೂ ಸ್ಟಾಕ್ ಪ್ರೈಸ್ಗೂ ಸಂಬಂಧ ಇಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಈ ಫೇಸ್ ವ್ಯಾಲ್ಯೂ ಅಂತ ಇರುವಂತಹದ್ದು ಶೇರ್ ಹೋಲ್ಡರ್ ಇಕ್ವಿಟಿಯನ್ನ ಮತ್ತೆ ಕಂಪನಿಯ ಟೋಟಲ್ ಇಕ್ವಿಟಿಯನ್ನ ಕ್ಯಾಲ್ಕ್ಯುಲೇಟ್ ಮಾಡೋದಕ್ಕೆ ಮಾತ್ರ ಬಳಕೆ ಆಗುವಂತಹ ನಂಬರ್ಸ್. ಇದಿಷ್ಟು ನಿಮಗೆ ಅರ್ಥ ಆಯ್ತು ಅಂತ ಯೋಚನೆ ಮಾಡ್ತೀನಿ. ಆಗಿಲ್ಲ ಅಂದ್ರೆ ಪಾಸ್ ಮಾಡಿ ಒಮ್ಮೆ ಹಿಂದಕ್ಕೆ ಹೋಗಿ ನೋಡಿ ಬನ್ನಿ. ಈಗ ಒಂದು ಕಂಪನಿಯ ಬಳಿಯಲ್ಲಿ, ಈಗ ಅದೇ ಕಂಪನಿ ನಾವು ಮಾತಾಡ್ತಿದ್ವಲ್ಲ, ಈ ಕಂಪನಿಯ ಬಳಿಯಲ್ಲಿ 10 ಲಕ್ಷ ಸ್ಟಾಕ್ಗಳು ಇದ್ದು, ಈ ಪ್ರತಿಯೊಂದು ಸ್ಟಾಕಿನ ಫೇಸ್ ವ್ಯಾಲ್ಯೂ 10 ರೂಪಾಯಿ. ಶೇರ್ ಹೋಲ್ಡರ್ ಇಕ್ವಿಟಿ ಬಿಕೇಮ್ 1 crore. ಈಗ ಈ ಕಂಪನಿಯ ಸ್ಟಾಕ್ ಲಿಸ್ಟ್ ಆಗುತ್ತೆ, ಕಂಪನಿಯ ಸ್ಟಾಕ್ ಟ್ರೇಡ್ ಆಗೋದಕ್ಕೆ ಶುರು ಆಗುತ್ತೆ. 5,000 ರೂಪಾಯಿಯಲ್ಲಿ ಕಂಪನಿಯ ಸ್ಟಾಕ್ ಟ್ರೇಡ್ ಆಗ್ತಿದೆ, 10,000 ರೂಪಾಯಿಯಲ್ಲಿ ಈ ಕಂಪನಿಯ ಸ್ಟಾಕ್ ಟ್ರೇಡ್ ಆಗ್ತಿದೆ ಅಂತ ಹೇಳಿದ್ರೆ, ನನ್ನಂತಹ ನಿಮ್ಮಂತಹ ಸಾಮಾನ್ಯ ಜನರಿಗೆ ಒಂದು ಸ್ಟಾಕ್ ಅನ್ನ ಖರೀದಿ ಮಾಡೋದಕ್ಕೆ ಅಬ್ಬಬ್ಬ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. MRF ಕಂಪನಿಯ ಸ್ಟಾಕ್ 1 ಲಕ್ಷದಲ್ಲಿ ಟ್ರೇಡ್ ಆಗ್ತಿತ್ತಲ್ಲ, ಹಾಗೆ ಈಗ ಹಾಗಾಯ್ತು ಅಂತ ಆದಾಗ ಏನಾಗುತ್ತೆ, ಜನರಿಗೆ ಸ್ಟಾಕ್ಗಳನ್ನು ಖರೀದಿ ಮಾಡೋದು, ಮಾರಾಟ ಮಾಡೋದು ಕಷ್ಟ ಆಗುತ್ತೆ. ಆರ್ ಇನ್ ಅದರ್ ವರ್ಡ್ಸ್, ಲಿಕ್ವಿಡಿಟಿ ರೆಡ್ಯೂಸಸ್ ಫಾರ್ ದಿ ಸ್ಟಾಕ್. ಲಿಕ್ವಿಡಿಟಿ ಕಮ್ಮಿ ಆಯಿತು ಅಂದ್ರೆ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಹ್ಯಾಪನಿಂಗ್ ಇನ್ ದಿ ಸ್ಟಾಕ್ ಅಥವಾ ಫ್ರೀ ಫ್ಲೋಟ್ ನಲ್ಲಿ ಇರುವಂತಹ ಸ್ಟಾಕ್ಗಳ ಸಂಖ್ಯೆ ಕಮ್ಮಿ ಆಯಿತು ಅಂತಾಯ್ತು. ಟ್ರೇಡಿಂಗ್ ವಾಲ್ಯೂಮ್ ಕಮ್ಮಿ ಆಯಿತು. ತುಂಬಾ ಜನರಿಗೆ ಈ ಸ್ಟಾಕ್ಗಳನ್ನ ಅಫೋರ್ಡ್ ಮಾಡೋದು ಸಾಧ್ಯ ಆಗ್ತಿಲ್ಲ ಅಂತ ಆಯ್ತು. ಆಗ ಕಂಪನಿ ಏನನ್ನ ಹೇಳುತ್ತೆ, ಎರಡರಲ್ಲಿ ಒಂದು ವಿಚಾರಗಳನ್ನ ಅವರು ಮಾಡಬಹುದು. ದೇ ಕ್ಯಾನ್ ಗೋ ಫಾರ್ ಅ ಸ್ಟಾಕ್ ಸ್ಪ್ಲಿಟ್ ಆರ್ ದೇ ಕ್ಯಾನ್ ಗೋ ಫಾರ್ ಬೋನಸ್ ಇಶ್ಯೂ. ಈಗ ಸ್ಟಾಕ್ ಸ್ಪ್ಲಿಟ್ ಮಾಡ್ತಾ ಇಲ್ಲ ರಿಲಯನ್ಸ್ ಇಂಡಸ್ಟ್ರೀಸ್, ಬೋನಸ್ ಸ್ಟಾಕ್ ಗಳನ್ನ ಇಶ್ಯೂ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಹೀಗೆ ಹೇಳಿದಾಗ ಏನಾಗುತ್ತೆ ಅನ್ನೋದನ್ನ ಮೊದಲು ನೋಡೋಣ. ಇವತ್ತು ರಿಲಯನ್ಸ್ 3,000 ರೂಪಾಯಿಯ ಆಸುಪಾಸಿನಲ್ಲಿ ಟ್ರೇಡ್ ಆಗ್ತಾ ಇದೆ.
ಹೀಗೆ ಟ್ರೇಡ್ ಆಗ್ತಾ ಇರುವಂತಹ ರಿಲಯನ್ಸ್ ಇಂಡಸ್ಟ್ರಿ 1:1 ರೇಷಿಯೋನಲ್ಲಿ ಬೋನಸ್ ಇಶ್ಯೂ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಈಗ ನೀವು ಇದರಲ್ಲಿ 1:1 ಅಂತ ನೋಡಿದಾಗ ಬಲಬದಿಯಲ್ಲಿ ಇರುವಂತಹ ನಂಬರ್ ಒರಿಜಿನಲ್ ನಂಬರ್, ಎಡಬದಿಯಲ್ಲಿ ಇರುವಂತಹ ನಂಬರ್ ಬೋನಸ್ ಎಷ್ಟು ಇಶ್ಯೂ ಆಗುತ್ತೆ ಅನ್ನೋದನ್ನ ಹೇಳುವಂತಹ ನಂಬರ್. ಹಾಗಾಗಿ ಒಂದು ಕಂಪನಿ ಬೋನಸ್ ಇಶ್ಯೂ ಮಾಡ್ತಿದೆ ಅಂತ ಹೇಳಿದಾಗ, ಒಂದು ವೇಳೆ 1:1 ರೇಷಿಯೋದಲ್ಲಿ ಬೋನಸ್ ಇಶ್ಯೂ ಮಾಡ್ತಿದೆ ಅಂತ ಹೇಳಿದ್ರೆ ನಿಮ್ಮ ಬಳಿಯಲ್ಲಿ ಬಲಬದಿಯಲ್ಲಿ ಇರುವಂತಹ ಪ್ರತಿಯೊಂದು ಸ್ಟಾಕ್ಗೆ ಒಂದು ಸ್ಟಾಕ್ ಎಕ್ಸ್ಟ್ರಾ ಕಂಪನಿ ನಿಮಗೆ ಫ್ರೀ ಆಗಿ ಕೊಡುತ್ತೆ ಅಂತಾಯ್ತು. ಇಫ್ ದ ಸ್ಟಾಕ್ ಬೋನಸ್ ಈಸ್ 2:1 ರೇಷಿಯೋ ಅಂತಾದ್ರೆ ನಿಮ್ಮ ಕೈಯಲ್ಲಿರುವಂತಹ ಪ್ರತಿ ಒಂದು ಸ್ಟಾಕಿಗೆ 2 ಬೋನಸ್ ಸ್ಟಾಕ್ಗಳನ್ನ ಕಂಪನಿ ಕೊಡುತ್ತೆ ಅಂತ ಆಯ್ತು. ಈಗ ನಿಮಗೆ ಹೀಗೆ ಬೋನಸ್ ಇಶ್ಯೂ ಮಾಡೋದ್ರಿಂದ ಆಗುವಂತಹ ರಿಸಲ್ಟ್ ಏನು ಅನ್ನೋದನ್ನ ನೋಡೋಣ. ಮೊದಲಿಗೆ ನಿಮ್ಮ ಬಳಿಯಲ್ಲಿ ಇರುವಂತಹ ಒಂದು ಸ್ಟಾಕ್ಗೆ ಕಂಪನಿ ಇನ್ನೊಂದು ಸ್ಟಾಕ್ ಅನ್ನ ಕೊಡ್ತು. ನಿಮ್ಮ ಬಳಿಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ನ 100 ಸ್ಟಾಕ್ಗಳು ಇದ್ದಾವೆ ಅಂತಂದ್ರೆ ಬೋನಸ್ ಇಶ್ಯೂ ಆದ ಮತ್ತೆ ಇಫ್ ದ ಬೋನಸ್ ಇಶ್ಯೂ ಈಸ್ ಇನ್ 1:1 ರೇಷಿಯೋ ನಿಮ್ಮ ಬಳಿಯಲ್ಲಿ 200 ಸ್ಟಾಕ್ಗಳು ಬೋನಸ್ ಇಶ್ಯೂ ಆದ ಮತ್ತಾಗುತ್ತೆ. ಹಾಗಾದ್ರೆ ನಿಮಗೆ ಇವತ್ತು 3,000 ರೂಪಾಯಿಯಲ್ಲಿ ಟ್ರೇಡ್ ಆಗ್ತಾ ಇರುವಂತಹ ಈ ಸ್ಟಾಕ್ ನಿಮ್ಮ ಬಳಿಯಲ್ಲಿ 100 ಇದೆ ಅಂತಂದ್ರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ನ ಇವತ್ತಿನ ವ್ಯಾಲ್ಯೂ 3 ಲಕ್ಷ ರೂಪಾಯಿ ಆಯಿತು. ಬೋನಸ್ ಇಶ್ಯೂ ಮಾಡಿದರೆ ಹೀಗೆ ನಿಮ್ಮ ಬಳಿಯಲ್ಲಿದ್ದಂತಹ 100 ಸ್ಟಾಕ್ಗಳು 200 ಆದಾಗ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 6 ಲಕ್ಷ ಆಗುತ್ತೆ ಅನ್ನುವ ಆಲೋಚನೆಯಲ್ಲಿ ನೀವಿದ್ರೆ ಯು ಆರ್ ರಾಂಗ್. ಕಾರಣ ಏನು? ಹೀಗೆ ಬೋನಸ್ ಇಶ್ಯೂ ಆದ ಕೂಡಲೇ ಎಷ್ಟು ಬೋನಸ್ ಇಶ್ಯೂ ಮಾಡ್ತಿದ್ದಾರೋ ಅದೇ ಪ್ರಪೋರ್ಷನ್ನಲ್ಲಿ ಸ್ಟಾಕ್ನ ಮಾರ್ಕೆಟ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಈಗ 1:1 ರೇಷಿಯೋನಲ್ಲಿ ಬೋನಸ್ ಇಶ್ಯೂ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಬಳಿಯಲ್ಲಿ ಇದ್ದಂತಹ 100 ಸ್ಟಾಕ್ಗಳು 200 ಆದವು, ಬಟ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್ ವಿಚ್ ವಾಸ್ ಅಟ್ 3,000 ರಿಡ್ಯೂಸಸ್ ಟು 1,500. ನಿಮ್ಮ ಬಳಿಯಲ್ಲಿರುವಂತಹ 200 ಸ್ಟಾಕ್ಗಳ ವ್ಯಾಲ್ಯೂ 3 ಲಕ್ಷವೇ ಆಗಿ ಉಳಿಯುತ್ತೆ. ಇದು ಬೋನಸ್ ಇಶ್ಯೂವಿನಿಂದ ನಿಮಗೆ ಆಗುವಂತಹ ಚೇಂಜ್. ನಿಮಗೆ ಲಾಭವೂ ಆಗಲಿಲ್ಲ, ನಷ್ಟವೂ ಆಗಲಿಲ್ಲ ಐಡಿಯಲಿ. ಆದರೆ ಇಲ್ಲಿ ಸೆಂಟಿಮೆಂಟ್ಗಳ ವಿಚಾರಕ್ಕೆ ಬಂದಾಗ ಕಂಪನಿ ನಿಮಗೆ ಹೆಚ್ಚಿನ ಲಿಕ್ವಿಡಿಟಿಯನ್ನು ಕೊಡ್ತಿದೆ ಅಂತ ಹೇಳುವ ಕಾರಣಕ್ಕೆ 2 ರೂಪಾಯಿಯೋ 5 ರೂಪಾಯಿಯೋ 10 ರೂಪಾಯಿಯದ್ದು ಮೂವ್ಮೆಂಟ್ ಬೋನಸ್ ಇಶ್ಯೂವಿನ ದಿನಕ್ಕೆ ಬರಬಹುದು, ಅಷ್ಟು ಲಾಭ ನಿಮಗೆ ಸಿಗಬಹುದು. ದಿಸ್ ಈಸ್ ವಾಟ್ ಹ್ಯಾಪನ್ಸ್ ವೆನ್ ಇಟ್ ಕಮ್ಸ್ ಟು ಬೋನಸ್ ಶೇರ್ಸ್. ಆದರೆ ಕಂಪನಿಯ ಟೋಟಲ್ ಇಕ್ವಿಟಿ ಅಂತ ಹೇಳುವಂತಹದ್ದು ಬ್ಯಾಲೆನ್ಸ್ ಶೀಟ್ ನಲ್ಲಿ ಬರುತ್ತೆ. ಈ ಟೋಟಲ್ ಇಕ್ವಿಟಿ ಅಂತ ಹೇಳುವಂತಹದ್ದು ನೀವು ಫೈನಾನ್ಸ್ ಬ್ಯಾಕ್ ಗ್ರೌಂಡ್ ನವರು ಅಂತ ಹೇಳಿ ಆದ್ರೆ ಯು ವಿಲ್ ನೋ ದಿಸ್ ಆಸೆಟ್ಸ್ ಈಕ್ವಲ್ಸ್ ಟು ಇಕ್ವಿಟಿ ಪ್ಲಸ್ ಲಯಬಿಲಿಟೀಸ್ ಅಂತ ಹೇಳೋದನ್ನ ಬ್ಯಾಲೆನ್ಸ್ ಶೀಟ್ ನಲ್ಲಿ ನೋಡಿರ್ತೀವಿ. ಗೊತ್ತಿಲ್ಲದೆ ಇರುವವರಿಗೆ ತಲೆಬಿಸಿ ಮಾಡಬೇಕಾಗಿಲ್ಲ. ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಇನ್ ಫ್ಯೂಚರ್ ಇನ್ ಡೀಟೇಲ್, ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನೀವು ತೆಗೆದು ನೋಡಿದ್ರೆ ಅಲ್ಲಿ ಇಕ್ವಿಟಿ ಅಂತ ಹೇಳುವಂತಹದ್ದು, ಶೇರ್ ಹೋಲ್ಡರ್ಸ್ ಇಕ್ವಿಟಿ ಅಂತ ಹೇಳುವಂತಹದ್ದು, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಹೇಳುವಂತಹದ್ದು, ಲಯಬಿಲಿಟೀಸ್ ಅಂತ ಹೇಳುವಂತಹದ್ದು ಇಷ್ಟು ನಂಬರ್ಗಳು ಬರ್ತವೆ. ಈಗ ಇಕ್ವಿಟಿ ಅಂತ ಹೇಳುವ ಅಥವಾ ಟೋಟಲ್ ಇಕ್ವಿಟಿ ಅಂತ ಹೇಳುವಂತಹ ನಂಬರ್ ಬಂದಾಗ ಟೋಟಲ್ ಇಕ್ವಿಟಿ ಇಸ್ ಈಕ್ವಲ್ ಟು ಶೇರ್ ಹೋಲ್ಡರ್ ಇಕ್ವಿಟಿ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಹೇಳುವಂತಹ ಒಂದು ಫಾರ್ಮುಲಾ ಬರುತ್ತೆ. ಹಾಗಿದ್ರೆ ಈ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಅಂತ ಹೇಳಿದ್ರೆ ಏನು? ನಾನು ಆಗ್ಲೇ ಹೇಳಿದ್ದೆ, ಫೇಸ್ ವ್ಯಾಲ್ಯೂ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಥವಾ ಟೋಟಲ್ ನಂಬರ್ ಆಫ್ ಶೇರ್ಸ್. ಈಗ ಏನಾಯ್ತು? ಟೋಟಲ್ ನಂಬರ್ ಆಫ್ ಶೇರ್ಸ್, ಬಿಕಾಸ್ ದ ಬೋನಸ್ ಇಶ್ಯೂ ಹ್ಯಾಸ್ doubled the number of shares, shareholder equity will also double. shareholders equity double ಆಯಿತು ಅಂದ್ರೆ ಈಗ ಕಂಪನಿಯ ಬಳಿಯಲ್ಲಿ ಇರುವಂತಹ ಶೇರ್ ಹೋಲ್ಡರ್ಸ್ ಇಕ್ವಿಟಿಯು ಕೂಡ ಹೆಚ್ಚಾಗಬೇಕು. ರಿಲಯನ್ಸ್ ಇಂಡಸ್ಟ್ರಿಯು ಕೂಡ ಅದನ್ನೇ ಮಾಡ್ತಿದೆ. ಶೇರ್ ಹೋಲ್ಡರ್ಸ್ ಇಕ್ವಿಟಿ ಇಸ್ ಇನ್ಕ್ರೀಸಿಂಗ್ ಫ್ರಮ್ 15,000 crores to 50,000 crores ಅಂತ ಹೇಳಿದೆ. ಈಗ ಟೋಟಲ್ ಇಕ್ವಿಟಿ ಆಫ್ ದ ಕಂಪನಿ ಇಸ್ ಈಕ್ವಲ್ ಟು ಶೇರ್ ಹೋಲ್ಡರ್ಸ್ ಇಕ್ವಿಟಿ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ನಾನು ಹೇಳಿದ್ದೆ. ಫೇಸ್ ವ್ಯಾಲ್ಯೂ ಬದಲಾಗಲಿಲ್ಲ, ನಂಬರ್ ಆಫ್ ಶೇರ್ಸ್ ಡಬಲ್ ಆಯಿತು. ಹಾಗಾಗಿ ಶೇರ್ ಹೋಲ್ಡರ್ಸ್ ಇಕ್ವಿಟಿ ತುಂಬಾ ಮೇಲಕ್ಕೆ ಹೋಯಿತು. ಈ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಎಷ್ಟು ಮೇಲಕ್ಕೆ ಹೋಗಿದೆಯೋ ಅಷ್ಟೇ ಕೆಳಗೆ ರಿಸರ್ವ್ಸ್ ಮತ್ತು ಸರ್ಪ್ಲಸ್ ಅಂತ ಹೇಳುವಂತಹ ನಂಬರ್ ಬರುತ್ತೆ. ಈ ರಿಸರ್ವ್ಸ್ ಮತ್ತೆ ಸರ್ಪ್ಲಸ್ ಅಂತ ಹೇಳಿದ್ರೆ ಏನು ಅಂತ ನೀವು ಆಲೋಚನೆ ಮಾಡ್ತಾ ಇದ್ರೆ, ಒಂದು ಕಂಪನಿ ತನ್ನ ಬಳಿಯಲ್ಲಿ ಬರುವಂತಹ ಲಾಭದ ಒಂದು ಭಾಗವನ್ನ ಕೆಲವೊಮ್ಮೆ ಡಿವಿಡೆಂಡ್ ರೂಪದಲ್ಲಿ ಕೊಡುತ್ತೆ, ಇನ್ನುಳಿದಂತಹ ಭಾಗವನ್ನ ತನ್ನಲ್ಲಿಯೇ ಉಳಿಸಿಕೊಳ್ಳುತ್ತೆ. ಈ ಲಾಭವನ್ನ ಫ್ಯೂಚರ್ ಎಕ್ಸ್ಪಾನ್ಷನ್ಗೆ ಅಥವಾ ಬೇರೆ ಕಂಪನಿಗಳನ್ನ ಖರೀದಿ ಮಾಡೋದಕ್ಕೆ, ಬಿಸ್ನೆಸ್ ಅನ್ನ ಖರೀದಿ ಮಾಡೋದಕ್ಕೆ, ಅಥವಾ ಮುಂದೆ ಯಾವತ್ತೋ ಒಂದು ದಿನ ಶೇರ್ ಅನ್ನ ಬೈಬ್ಯಾಕ್ ಮಾಡೋದಕ್ಕೆ, ಈ ರೀತಿಯ ಕೆಲಸಗಳಿಗೆ ಉಳಿಸಿಕೊಳ್ಳುತ್ತೆ. ಒಂದು ವೇಳೆ
ಆ ಕಂಪನಿಗೆ ಈ ವರ್ಷ ಡಿವಿಡೆಂಡ್ ಕೊಡೋದು ಇಷ್ಟ ಇಲ್ಲ ಅಂತ ಅನ್ಸಿದ್ರೆ, ಅಥವಾ ನನ್ನ ಕಂಪನಿಯ ಸ್ಟಾಕ್ಗಳು ತುಂಬಾ ಹೆಚ್ಚಿನ ವ್ಯಾಲ್ಯೂ ಅಲ್ಲಿ ಟ್ರೇಡ್ ಆಗ್ತಾ ಇದ್ದಾವೆ, ಅಫೋರ್ಡೆಬಲ್ ಆಗ್ತಾ ಇಲ್ಲ, ಆ ಕಾರಣದಿಂದ ನಾನು ಬೋನಸ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಬೋನಸ್ ಇಶ್ಯೂವಿಗೆ ಬೇಕಾಗುವಷ್ಟು ದುಡ್ಡನ್ನ, ಅಂದ್ರೆ ಫೇಸ್ ವ್ಯಾಲ್ಯೂ ಇಂಟು ದ ಟೋಟಲ್ ನಂಬರ್ ಆಫ್ ನ್ಯೂ ಶೇರ್ಸ್ ದಟ್ ಆರ್ ಇಶ್ಯೂಡ್ ಆಸ್ ಬೋನಸ್ ಅನ್ನ ಅದು ತನ್ನ ರಿಸರ್ವ್ಸ್ ಮತ್ತು ಸರ್ಪ್ಲಸ್ ನಿಂದ ತೆಗೆದು ಶೇರ್ ಹೋಲ್ಡರ್ ಇಕ್ವಿಟಿಗೆ ಹಾಕಬೇಕಾಗುತ್ತೆ. ಹೀಗೆ ಅವರು ಅದನ್ನ ಹಾಕ್ತಾರೆ ಅಂಡ್ ದ ಟೋಟಲ್ ಆಸೆಟ್ಸ್ ಅಂಡ್ ದ ಟೋಟಲ್ ಲಯಬಿಲಿಟೀಸ್ ಪ್ಲಸ್ ಇಕ್ವಿಟಿ ರಿಮೈನ್ ದ ಸೇಮ್. ಅಲ್ಲಿಗೆ ನಿಮಗೀಗ ಒಂದು ಪಾಯಿಂಟ್ ಕ್ಲಿಯರ್ ಆಗಿ ಅರ್ಥ ಆಗಬೇಕು. ಏನು ಅಂದ್ರೆ, ಬೋನಸ್ ಇಶ್ಯೂವನ್ನ ಒಂದು ಕಂಪನಿ ಮಾಡಿದ್ರೆ ನಿಮಗೆ ಅದರಿಂದ ಆಗುವಂತಹ ಲಾಭ ಝೀರೋ. ಯಾವುದೇ ಲಾಭ ಇದರಿಂದ ಆಗೋದಿಲ್ಲ. ಶೇರ್ ಹೋಲ್ಡರ್ಸ್ ಸೆಂಟಿಮೆಂಟ್, ಮಾರ್ಕೆಟ್ ಸೆಂಟಿಮೆಂಟ್ಸ್ ಒಂದು ಸ್ವಲ್ಪ ಬದಲಾಗಬಹುದು, ಹೆಚ್ಚಿನ ಲಿಕ್ವಿಡಿಟಿ ನಿಮಗಲ್ಲಿ ಸಿಗಬಹುದು, ಇದಿಷ್ಟು ಮಾತ್ರ ನಿಮಗೆ ಆಗುವಂತಹ ಲಾಭ. ಸ್ಟಾಕ್ ಸ್ಪ್ಲಿಟ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ, ಸ್ಟಾಕ್ ಸ್ಪ್ಲಿಟ್ಸ್ ನಿಂದ ಆಗುವಂತಹ ಚೇಂಜ್ ಏನು ಅನ್ನೋದನ್ನ ಈಗ ನೋಡೋಣ. ಒಂದು ಕಂಪನಿ ಫಾರ್ ಎಕ್ಸಾಂಪಲ್ 1:2 ರೇಷಿಯೋನಲ್ಲಿ ತನ್ನ ಸ್ಟಾಕ್ ಅನ್ನು ಸ್ಪ್ಲಿಟ್ ಮಾಡ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಬಳಿಯಲ್ಲಿರುವಂತಹ ಪ್ರತಿ ಒಂದು ಸ್ಟಾಕ್ಗೆ ಇನ್ನೊಂದು ಸ್ಟಾಕ್ ಅನ್ನ ನೀವು ಸ್ಪ್ಲಿಟ್ ಆದ ಮತ್ತೆ ಪಡಿತೀರಿ. ಇಫ್ ಯು ಹ್ಯಾಡ್ ಒನ್ ಸ್ಟಾಕ್ ಬಿಫೋರ್ ಯು ಗೆಟ್ ಅನದರ್ ಸ್ಟಾಕ್ ಆಫ್ಟರ್. ಸೊ ಒಂದು ಸ್ಟಾಕ್ ಇದ್ದ ಜಾಗದಲ್ಲಿ 2 ಸ್ಟಾಕ್ ಅನ್ನ ನೀವು ಪಡಿತೀರಿ. ಹೀಗೆ 2 ಸ್ಟಾಕ್ ಅನ್ನ ಪಡೆದಾಗ ಏನಾಗುತ್ತೆ, ಮತ್ತೆ ಮುಂಚೆ ಹಾಗೆ ಆಲೋಚನೆ ಮಾಡಿದ್ರೆ ಜಸ್ಟ್ ಸ್ಪ್ಲಿಟ್ ಆಯ್ತು ಅಂತ ಹೇಳುವ ಕಾರಣಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ಡಬಲ್ ಆಯ್ತಾ? ಖಂಡಿತವಾಗಿಯೂ ಆಗೋದಿಲ್ಲ. ಅಲ್ಲಿ ಮತ್ತೆ ಶೇರ್ ವ್ಯಾಲ್ಯೂ ಹಾಫ್ ಆಗುತ್ತೆ. ಹೀಗೆ ಹಾಫ್ ಆಗಿರುವಂತಹ ಶೇರ್ ವ್ಯಾಲ್ಯೂ ಇಂದ ನಿಮ್ಮ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಸ್ಟಾಕ್ಸ್ ರಿಮೈನ್ ದ ಸೇಮ್. ಹಾಗಿದ್ರೆ ಬೋನಸ್ಗೂ ಸ್ಟಾಕ್ ಸ್ಪ್ಲಿಟ್ಗೂ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ನೀವು ಕೇಳಿದ್ರೆ, ಬ್ಯಾಲೆನ್ಸ್ ಶೀಟ್ ನಲ್ಲಿ ಇಕ್ವಿಟಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಒಂದು ಬದಲಾವಣೆ ಬರುತ್ತೆ. ಸ್ಟಾಕ್ ಬೋನಸ್ ಇಶ್ಯೂ ಮಾಡಬೇಕಾದ್ರೆ ಫೇಸ್ ವ್ಯಾಲ್ಯೂ ಬದಲಾಗಿರಲಿಲ್ಲ. ಆದರೆ ಒಂದು ವೇಳೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಮಾಡೋದಕ್ಕೆ ಹೊರಡ್ತು ಅಂತ ಹೇಳಿದ್ರೆ, ಆಗ ನಂಬರ್ ಆಫ್ ಶೇರ್ಸ್ ವಿಚ್ ವೇರ್ ದೇರ್ ಬಿಫೋರ್ ಡಬಲ್ಸ್. ಈಗ 1:1 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡ್ತಿದ್ದಾರೆ ಅಂದ್ರೆ, ಮುಂಚೆ 10 ಲಕ್ಷ ಸ್ಟಾಕ್ಗಳಿತ್ತು, ಈಗ ಅದು 20 ಲಕ್ಷ ಆಗುತ್ತೆ. 20 ಲಕ್ಷ ಸ್ಟಾಕ್ಗಳು ಇದ್ದಾವೆ. ಮುಂಚೆ ಫೇಸ್ ವ್ಯಾಲ್ಯೂ 10 ಇತ್ತು, ಅದು ಈಗ ಅರ್ಧಕ್ಕೆ ಇಳಿಯುತ್ತೆ. ಇಟ್ ಬಿಕಮ್ಸ್ 5. ಶೇರ್ ಹೋಲ್ಡರ್ಸ್ ಇಕ್ವಿಟಿ ಇಸ್ 5 into 20 lakhs which is equal to 1 crore. ರಿಸರ್ವ್ಸ್ ಮತ್ತು ಸರ್ಪ್ಲಸ್ ಅನ್ನ ಕಂಪನಿ ಮುಟ್ಟೋದಿಲ್ಲ. ಇಟ್ ರಿಮೈನ್ಸ್ ದ ಸೇಮ್. ಹಾಗಾಗಿ ಟೋಟಲ್ ಇಕ್ವಿಟಿ ವಿಲ್ ಆಲ್ಸೋ ರಿಮೈನ್ ದ ಸೇಮ್. ಮತ್ತೆ ಸ್ಟಾಕ್ ಪ್ರೈಸ್ ಅರ್ಧ ಆಗುವ ಕಾರಣದಿಂದ ಲಿಕ್ವಿಡಿಟಿ ಹೆಚ್ಚಾಗುತ್ತೆ, ಪ್ರೈಸ್ ಅರ್ಧಕ್ಕೆ ಬರುತ್ತೆ, ಸ್ಟಾಕ್ಸ್ ವಿಲ್ ಬಿಕಮ್ ಮೋರ್ ಅಫೋರ್ಡೆಬಲ್. ಈ ಕಾರಣದಿಂದ ನಿಮಗೆ ಸ್ಟಾಕ್ ಬೋನಸ್ ಇಶ್ಯೂ ಆಗ್ತಿದೆ ಅಂತ ಹೇಳಿದ್ರೆ, ಸ್ಟಾಕ್ ಸ್ಪ್ಲಿಟ್ ಆಗ್ತಿದೆ ಅಂತ ಹೇಳಿದ್ರೆ, ದರ್ ಇಸ್ ನಥಿಂಗ್ ಟು ಬಿ ಹ್ಯಾಪಿ ಅಬೌಟ್. ಮುಂದಿನ ವರ್ಷ ಡಿವಿಡೆಂಡ್ ಕೊಡಬೇಕಾದ್ರೆ ಏನಾದರೂ ಹೆಚ್ಚಿನ ಡಿವಿಡೆಂಡ್ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಅಲ್ಲಿಯೂ ಕೂಡ ಏನು ಡಿಫರೆನ್ಸ್ ಆಗೋದಿಲ್ಲ. ಬಿಕಾಸ್ ಡಿವಿಡೆಂಡ್ ಈಲ್ಡ್ ವಿಲ್ ಅಗೈನ್ ರಿಮೈನ್ ದ ಸೇಮ್. ಯಾಕೆ ಡಿವಿಡೆಂಡ್ ಈಲ್ಡ್ ಯಾಕೆ ಸೇಮ್ ನಿಲ್ಲುತ್ತೆ ಅಂತ ಕೇಳಿದ್ರೆ, ಡಿವಿಡೆಂಡ್ ಈಸ್ ಇಶ್ಯೂಡ್ ಆಸ್ ಅ ಪರ್ಸೆಂಟೇಜ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ದ ಸ್ಟಾಕ್. ಫೇಸ್ ವ್ಯಾಲ್ಯೂ ಅರ್ಧಕ್ಕೆ ಬಂತು ಅಂತಂದ್ರೆ ಡಿವಿಡೆಂಡ್ ಈಲ್ಡ್ ರಿಮೈನ್ಸ್ ದ ಸೇಮ್. ಬೋನಸ್ ಇಶ್ಯೂ ಮಾಡಬೇಕಾದ್ರೆ ಕಂಪನಿಗಳು ಮತ್ತೆ ಕೊಡುವಂತಹ ಡಿವಿಡೆಂಡ್ ನಲ್ಲಿ ಫೇಸ್ ವ್ಯಾಲ್ಯೂ ಪರ್ಸೆಂಟೇಜ್ ಆಗಿ ಕೊಟ್ಟು ಅದು ಹೆಚ್ಚು ಬರುತ್ತಾ ಅಂತ ಕೇಳಿದ್ರೆ ಇಲ್ಲ. ಆಗ ಅವ್ರಿಗೆ ಏನ್ ಮಾಡ್ತಾರೆ, ಡಿವಿಡೆಂಡ್ ಈಲ್ಡ್ ಅನ್ನ ಕಮ್ಮಿ ಮಾಡ್ತಾರೆ. ಸೊ ಆನ್ ಅ ಹೋಲ್ ನಿಮಗೆ ಬೋನಸ್ ಇಶ್ಯೂ ಮಾಡಿದ್ರೆ ಅಥವಾ ಸ್ಟಾಕ್ ಸ್ಪ್ಲಿಟ್ ಆದ್ರೆ ಯಾವುದೇ ರೀತಿಯ ದೊಡ್ಡ ಬದಲಾವಣೆ ಇರೋದಿಲ್ಲ. ಬಟ್ ಬಿಕಾಸ್ ದ ಸ್ಟಾಕ್ ಸ್ಪ್ಲಿಟ್ ಆರ್ ಸ್ಟಾಕ್ ಬೋನಸಸ್ ರಿಡ್ಯೂಸಸ್ ದ ಮಾರ್ಕೆಟ್ ಪ್ರೈಸ್ ಆಫ್ ಅ ಸ್ಟಾಕ್, ಇಟ್ ಕ್ಯಾನ್ ಲುಕ್ ಅಟ್ರಾಕ್ಟಿವ್ ಟು ಇನ್ವೆಸ್ಟರ್ಸ್. ಅಷ್ಟೇ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ, ಬಿಕಾಸ್ ಇಟ್ ಹಸ್ ಆಲ್ರೆಡಿ ಬಿಕಮ್ ಅ ಬಿಟ್ ಟೂ ಲಾಂಗ್. ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ನಾನು ಯೋಚನೆ ಮಾಡ್ತೀನಿ. ಕೆಲವೊಂದಿಷ್ಟು ಕಾಂಪ್ಲೆಕ್ಸ್ ಫೈನಾನ್ಷಿಯಲ್ ಟರ್ಮ್ಸ್ ಈ ವಿಡಿಯೋದಲ್ಲಿ ಇದ್ವು ಅನ್ನೋದು ನನಗೆ ಗೊತ್ತಿದೆ. ಇದನ್ನು ಸಾಧ್ಯ ಆದಷ್ಟು ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಒಂದು ವೇಳೆ ನಿಮಗೆ ಇದರಲ್ಲಿ ಡೌಟ್ಸ್ ಇದ್ದಾವೆ ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನಾನು ಇನ್ನೇ ಒಂದು ವಿಡಿಯೋ ಹಾಕಿದ್ದೆ, ಅಲ್ಲಿ ನೀವೆಲ್ಲ ಲೈಕ್ ಮಾಡಿದ್ದೀರಿ ನಿಜ, ಆದರೆ ಯಾರು ಕೂಡ ಕಮೆಂಟ್ ಮಾಡಿ ನಿಮ್ಮ ಬಳಿಯಲ್ಲಿದ್ದಂತಹ ಪ್ರಶ್ನೆಗಳನ್ನಾಗ್ಲಿ ಅಥವಾ ಡೌಟ್ಗಳನ್ನಾಗ್ಲಿ ಕೇಳಲಿಲ್ಲ. ದಯವಿಟ್ಟು ಈ ವಿಡಿಯೋವನ್ನು ನೀವು ಇಲ್ಲಿವರೆಗೆ ನೋಡಿದ್ದೀರಾ ಅಂದರೆ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ, ಬೇರೆಯವರಿಗೂ ಇದು ಇಷ್ಟ ಆಗಬಹುದು ಅಂತ ನಿಮಗೆ ಅನಿಸಿದ್ರೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಕ.